ಮಾಡಕ್ಕೆ ಬರುತ್ತೆ. ಸೊ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್, ವಿಲ್ ಸ್ಟ್ಯಾಂಡ್ ಬೈ ಇಟ್. ಆಗ್ತದೆ ಪ್ರಗತಿ, ಅದು ಪ್ರೋಗ್ರೆಸ್ಸಲ್ಲಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2 ಕಾರ್ಪೊರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸರ್, ಈಗ ತಮ್ಮ ಪಕ್ಷದ ವಿಚಾರಕ್ಕೆ ಬಂದಾಗ ತಮ್ಮ ಪಕ್ಷದಲ್ಲಿ ಬಿಜೆಪಿ ಬಣ, DKC ಬಣ CM ಬಣ ಅಂತಂದು ಮಾತುಗಳು ಕೇಳಿಬರ್ತದೆ. ಆರ್ ಪಾಟೀಲ್ ಹೇಳ್ತಾರೆ ಈ CM 5 ವರ್ಷ ಪೂರೈಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಮಗೆ ಜವಾಬ್ದಾರಿ ಕೊಡ್ಬೋದು. ಈಗ ಯಾರು ವೈಯಕ್ತಿಕವಾಗಿ ಆ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ನೀವು ಅವ್ರನ್ನ ಕೇಳಿ. ನನ್ನ ವೈಯಕ್ತಿಕ ದೃಷ್ಟಿಯಿಂದ ಇದಕ್ಕೆ ಏನೇ ಇದ್ದರೂ ಕೂಡ ಮೊನ್ನೆ DCM ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಹಿರಂಗವಾಗಿ, ಮುಗೀತಲ್ಲ. ಇಬ್ಬರು ಮುಖಂಡರುಗಳು ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಮಾತಾಡಿದಾಗ ಏನು ಅರ್ಥ ಇಲ್ಲಲ್ಲ. ಈ 2.5 ವರ್ಷದ ಏನಾದರೂ ಒಪ್ಪಂದ ಆಗಿತ್ತು ಅಂತ ಆ ಥರ ಏನಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಾಗಿದೆ ಅಲ್ಲ, ಆಲ್ರೆಡಿ 2 ನಾಯಕರು ಮಾತನಾಡಿದಾರಲ್ಲ. ಯಾಕೆ CM ಬದಲಾವಣೆ ಮಾತುಗಳು ಕೇಳಿ ಬರ್ತಾ ಇದೆ? ಅಲ್ಲ, ಈಗ ಯಾರು ಹೇಳಿದಾರೆ ನನಗೆ ಗುರುತಲ್ಲ. ವೈಯಕ್ತಿಕವಾಗಿ ಹೇಳಿದ್ರೆ ಅವ್ರನ್ನ ಕೇಳ್ರಿ. ಈಗ ತಾವೇಳಿ ಸರ್ 5 ವರ್ಷ CM ಆಗಿಸಿದ್ರು ಅಲ್ರಿ, ಇದನ್ನೆಲ್ಲ ಡಿಸೈಡ್ ಮಾಡಿದ ಹೈಕಮಾಂಡ್. 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರಂತ ಎಲ್ಲ ಕಡೆ ಇದೆ ಸಾರ್ವಜನಿಕ. ನೀವು ಅದನ್ನು ಪದೇ ಪದೇ ಕೇಳಿದ್ರೆ ಅದ್ರಾಗ ಏನು ಉದ್ದೇಶ ಇದೆ? ಈಗ SL ಅದನ್ನ ನಾವು ಉತ್ತರ ಕೊಡಬೇಕು, ನೀವು SL ಕೇಳಿದ್ರು ಕೂಡ ಅದನ್ನೇ ಉತ್ತರ ನಾವು ಹೇಳ್ತೀವಿ. ಸರಿ, ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಹೋಗಿ ಅಸಲಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ರಾಜ್ಯಾದ್ಯಂತ. ನೋಡ್ರಿ, ಆ ಥರ ಯಾವುದೇ ಆಗಿದ್ರೆ ನಮ್ಮ ಪ್ರಕಾರ ಆಗಿರ್ಲಿಕ್ಕಿಲ್ಲ. ಆಗಿದ್ರೆ ರಿವಿಸಿಟ್ ಮಾಡಿ ಮಾಡಿಸ್ಕೊಡ್ತೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಜೆನ್ಯೂನ್ ಅವ್ರಿಗೆ ಕಾರ್ಡ್ ಸಿಗಬೇಕಂತೇಳಿ. ಯಾರೋ ಕಟ್ಟಡ ಕಾರ್ಮಿಕರು ಪಾಪ ಅವ್ರು ಬೆವರು ಸುರಿಸಿ ಅವರು ಕಷ್ಟ ಬಿದ್ದು ನಮಗೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ. ಬೇರೆ ರೀತಿ ಜನ ಉಪಯೋಗಿಸ್ಕೋಬಾರ್ದು ಅನ್ನೋದಕ್ಕೆ ಇದು ಮಾಡಿರ್ತಕ್ಕಂಥದ್ದು. ಈಗ 43 ಸೆಗ್ಮೆಂಟ್ಗಳಲ್ಲಿ 43 ಗಾಡಿಗಳು ಮಾಡಿದ್ದೀವಿ. ಇನ್ನೂ ಒಂದು ತಿಂಗಳವರೆಗೆ ಈ ಗಾಡಿಗಳು ಅಲ್ಲಿ ಪ್ರಾರಂಭ ಆಗ್ತವೆ. ನಮ್ಮ ಹತ್ರ ಏನು ಆ ಸೆಕ್ಟರ್ ವೈಸು, ಆ ರೀಸನ್ ವೈಸು ನಮ್ಮಲ್ಲಿ ಲೀಸ್ಟ್ ಇದೆ. ಆ ಲೀಸ್ಟನ್ನು ನಾವೇ ಪರ್ಸನಲ್ ಆಗಿ ವಿಸಿಟ್ ಮಾಡ್ತೀವಿ. ಅವ್ನ ಮನೆಗೆ ಏನಿದೆ, ಗಾಡಿ ಇದೆಯೋ, ಎಷ್ಟು ಎಕರೆ ಭೂಮಿ ಇದೆ, ಅವನೇನು ಫೈನಾನ್ಷಿಯಲಿ ಹೆಂಗಿದ್ದಾನೆ, ಕೇಪಬಲ್ ಇದನ್ನೋ, ಎಲ್ಲೋ ಕೆಲಸ ಮಾಡ್ತಾನೆ, ಕಳೆದ 1 ವರ್ಷದಲ್ಲಿ ಎಲ್ಲಿ ಕೆಲಸ ಮಾಡಿದ್ರೆಲ್ಲ ಸಂಪೂರ್ಣ ಮಾಹಿತಿ ನಾವೇ ತೊಗೊಳ್ತೀವಿ. ಇದು ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಆಗಲಿಕ್ಕೆ ಇನ್ನೊಂದು 3-4 ತಿಂಗಳು ಬೇಕು. ಬಟ್ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕಟ್ಟಡ ಕಾರ್ಮಿಕ ಬೆವರು ಸುರಿಸಿ ನಮ್ಮ ಸರ್ಕಾರಕ್ಕೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ ಅವನಿಗೆ ಬಹುಶಃ 100% ಅವನಿಗೆ ಬೆನಿಫಿಟ್ ಸಿಗ್ತಕ್ಕಂಥ ಕೆಲಸ ನಾವು ನಮ್ಮ ಸರ್ಕಾರ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ. ಸರ್, ತಮ್ಮ Ashwavega English News. Coming soon. Your channel, your voice, your trust.